ಗ್ರಂಥಾಲಯವನ್ನು ಮಾಡಿದ್ದಾರೆ. ಪುಸ್ತಕಗಳನ್ನ ಕೂಡ ಥ್ರೂ ಒಂದು ಈ ಗ್ರಂಥಾಲಯದ ಮೂಲಕ ಅವರು ಕೊಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ಆದ ನಂತರ ನಮ್ಮ ಹೊಸ ಗ್ರಂಥಾಲಯ ಇವತ್ತು ಮುಂದಿನ ವಾರ ಹೊಸ ಗ್ರಂಥಾಲಯಕ್ಕೆ ಶಿಫ್ಟ್ ಆಗ್ತದೆ. ಆ ಗ್ರಂಥಾಲಯದಲ್ಲಿ ನಮ್ದು LED ನಮ್ಮ ಸ್ವಾಮೀಜಿಗಳು, ಜಪಾನಂದ ಸ್ವಾಮೀಜಿಗಳು ಸುಮಾರು 7-8 ಲಕ್ಷದ ಒಂದು LED ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಎಲ್ಲ ಅಧ್ಯಾಪಕರು ಯೋಚನೆ ಮಾಡ್ತಾ ಇದ್ದೇವೆ, ಆ ಒಂದು LED ಮೂಲಕ ಯಾರಿಗೆ ಕ್ಲಾಸಸ್ ಇರಲ್ಲ ಅಂತ ಸಂದರ್ಭದಲ್ಲಿ ನಿಮಗೆ ಸ್ಪೋಕನ್ ಇಂಗ್ಲಿಷ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು. ಅದಕ್ಕೆ ನಮ್ಮ ಇಂಗ್ಲಿಷ್ ವಿಭಾಗದ ರಾಜಣ್ಣನವರು ಅದಕ್ಕೆ ಒಪ್ಕೊಂಡಿದ್ದಾರೆ. ನಾನು ಈ ಸ್ಪೋಕನ್ ಇಂಗ್ಲಿಷ್ ಅನ್ನ ಮುನ್ನಡೆಸ್ತೇನೆ. ಅದರ ಜೊತೆಗೆ ನಿಮಗೆ ಅಲ್ಲಿ ವಿಜಯೀಭವ ಅದರ ಮೂಲಕ ಪ್ಲೇಸ್ಮೆಂಟ್ ಸೆಲ್ಲು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಹಲವಾರು ಪ್ರೋಗ್ರಾಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಅದನ್ನ ಮುಂದಿನ ವಾರದಿಂದಲೇ ಅದನ್ನ ಪ್ರಾರಂಭ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಪ್ಲೇಸ್ಮೆಂಟ್ ಸೆಲ್ ನಲ್ಲಿ ನಮ್ಮಲ್ಲಿ 14 ಜನ ವಿದ್ಯಾರ್ಥಿಗಳು ಈ ವರ್ಷ ನಮ್ಮಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಸುಮಾರು 27 ವಿದ್ಯಾರ್ಥಿಗಳನ್ನ ಮೊನ್ನೆ ತುಮಕೂರಿಗೆ ಪ್ಲೇಸ್ಮೆಂಟ್ ಸೆಲ್ಗೆ ನಾವು ಉದ್ಯೋಗ ಮೇಳಕ್ಕೆ ಕಳಿಸಿಕೊಟ್ಟಿದ್ದೇವೆ. ಬಹುಶಃ ಇಷ್ಟೆಲ್ಲ ಕಾರ್ಯಕ್ರಮಗಳ ಜೊತೆಗೆ ಪ್ರೇರಣಾ ಕಾರ್ಯಕ್ರಮದ ಮೂಲಕ ನಮ್ಮ ಸುಮಾದೇವಿ ಮೇಡಮ್ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಾರೆ. ಮಕ್ಕಳುಗಳ ಒಂದು ಸ್ಕಿಲ್ ಕೌಶಲ್ಯ ಹೆಚ್ಚಾಗಲಿಕ್ಕೆ ಸಹಕಾರವನ್ನ ಮಾಡಿದ್ದಾರೆ. ಇದರ ಜೊತೆಯಲ್ಲಿ ನಮ್ಮ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಚಾಲಕರಾದ ಮಧುಕುಮಾರ್ ಅವರು ಶಿಸ್ತಿಗೆ ಒಂದು ರೀತಿ ಅವರು ಹೆಸರು. ಬಹುಶಃ ಕಾಲೇಜಿನಲ್ಲಿ ನಾನು ಯಾವ ಕಾಲೇಜಿನಲ್ಲೂ ಕೂಡ ಫಿಸಿಕಲ್ ಎಜುಕೇಶನ್ ಟೀಚರ್ ಇಷ್ಟು ಆಕ್ಟಿವ್ ಆಗಿರೋದನ್ನ ನೋಡಿಲ್ಲ. ಬಹುಶಃ ಯಾವ ಕಮಿಟಿ ಕೊಟ್ಟರು ಕೂಡ ಬೇಡ ಅಂತ ಅಂದೇ ಇಲ್ಲ ಅವರು. ಬಹುಶಃ ಯಾವ ಕ್ರೀಡಾ ಅಧ್ಯಾಪಕರು ಕೂಡ ತಗೊಳ್ಳೋದಿಲ್ಲ ಕೆಲಸವನ್ನ. ಬಹುಶಃ ಅಷ್ಟು ಅಕಾಡೆಮಿಕ್ ಗಿನ್ನಲೂ ಹೆಚ್ಚು ನಮ್ಮ ಕ್ರೀಡೆಯಲ್ಲಿ ಮಾಡುವಂತ ಕೆಲಸವನ್ನ ನಮ್ಮ ಮಧುಕುಮಾರ್ ಅವರು ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಕೂಡ ಅವರು ತುಂಬಾ ಅಚ್ಚುಕಟ್ಟಾಗಿ ಆಯೋಜಿಸಿಕೊಟ್ಟಿದ್ದಾರೆ. ಅವರು ಕೂಡ ಕ್ರೀಡೆಯಲ್ಲಿ ಆಲ್ರೆಡಿ ಈ ವರ್ಷ ನಮಗೆ ಮಹಿಳಾ ಕಬಡ್ಡಿಯನ್ನ ತಂದಿದ್ರು. ಇಲ್ಲಿ ಸುಮಾರು ಕಾಲೇಜುಗಳು 8-10 ಕಾಲೇಜುಗಳು ಹೊರಗಡೆಯಿಂದ ಬೆಂಗಳೂರು ತುಮಕೂರು ಯೂನಿವರ್ಸಿಟಿ ಕಬಡ್ಡಿ ಒಂದು ಕ್ರೀಡೆಯನ್ನು ನಡೆಸಿಕೊಟ್ರು. ಮುಂದೆ ವಾಲಿಬಾಲ್ ಅನ್ನು ಕೂಡ ಈ ವರ್ಷ 25-26ನೇ ಸಾಲಿನಲ್ಲಿ ವಾಲಿಬಾಲ್ ಕೂಡ ನಮ್ಮಲ್ಲಿ ಯೂನಿವರ್ಸಿಟಿ ಒಂದು ಕ್ರೀಡೆಯನ್ನ ಇಲ್ಲಿ ಮಾಡಲಿಕ್ಕೆ ನಾವು ಈಗಾಗಲೇ ನಿರ್ಧಾರ ಮಾಡಿದ್ದೇವೆ. ಜೊತೆಗೆ ಮೆಂಟರ್ ಮೆಂಟಿ ಮತ್ತು ಕೈಪಿಡಿ ನಮ್ಮ ರಾಜಣ್ಣ ಆಂಟಿ ಮತ್ತು ನಮ್ಮ ಮಿನೋ ಮೇಡಮ್ ಇವರೆಲ್ಲ ಒಗ್ಗೂಡಿ ಒಂದು ಮೆಂಟರ್ ಮೆಂಟಿ ಕಾರ್ಯಕ್ರಮವನ್ನು ತರುವಂತ ಕೆಲಸವನ್ನ ಮಾಡಿದ್ರು. ಬಹುಶಃ ಅದು ಕಷ್ಟದ ಕೆಲಸ, ಎಲ್ಲರೂ ಕೂಡ ಜಾರ್ಕೊಂತಾರೆ. ಬಹುಶಃ ನಮ್ಮ ರಾಜಣ್ಣ ಅದರಲ್ಲಿ ಜಾರದ್ರ ಇಲ್ಲ. IKSC ಕೋಆರ್ಡಿನೇಟರ್ ಆಗಿ ಬಹುಶಃ ನಾನು ನೋಡಿದಂತ IKSC ಕೋಡ್ರು ಸಾಕಷ್ಟು ನ್ಯಾಕನ್ನ ಮಾಡಿದೆ. ನಾನು ಹಿಂದೆಲ್ಲ ಬಹಳ ಕಷ್ಟ ಆಗ್ತಿತ್ತು ನಮ್ಗೆ ಮಾಡ್ಲಿಕ್ಕೆ. ನಮ್ಮ ರಾಜಣ್ಣ ಅವರು ಬಹಳ ಸುಸೂತ್ರವಾಗಿ IPSC ಮತ್ತು ಈ ಕೈಪಿಡಿ ಅಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಅದು ಬಹಳ ನನಗೆ ಖುಷಿ ತರುವಂತ ವಿಚಾರ. ಇದ್ರ ಜೊತೆಗೆ ನಮ್ಮಲ್ಲಿ ಪೋಷಕರ ಸಮಿತಿ ಸಂಚಾಲಕರಾದಂಥ ಮಧುಕುಮಾರ್ ಪೋಷಕರ ಸಮಿತಿಯನ್ನು ರಚಿಸಿದ್ದಾರೆ. ಅದು ಕೂಡ ಈಗ ಆಕ್ಟಿವ್ ಆಗ್ತಿದೆ. ಮತ್ತೆ ನಮ್ಮ ಅಲೆಮಿನಿ ಹಳೆ ವಿದ್ಯಾರ್ಥಿ ಸಂಘ ನಾಗರಾಜ್ ಅವರು ಅದನ್ನ ಈಗ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇನ್ನು ಟೊಲುಬಿ ಒಂದು ಮಾಡಬೇಕಾಗಿದೆ. ಇಷ್ಟು ಕೆಲಸವನ್ನ ನಾನು ಮಾಡಲಿಕ್ಕೆ ಜವಾಬ್ದಾರಿ ಇದೆ. ಅದನ್ನ ಶೀಘ್ರವಾಗಿ ಮಾಡುವಂತ ಕೆಲಸವನ್ನ ನಾನು ಮಾಡ್ತೇನೆ ಎನ್ನುವಂತ ಮಾತನ್ನ ಹೇಳ್ತಾ, ಈ ಸಂದರ್ಭದಲ್ಲಿ ನಾನು ರಾಮಾಂಜನಮ್ಮನವ್ರನ್ನ ಬಹಳ ಜ್ಞಾಪಿಸ್ಕೊಳ್ಬೇಕು. ತುಂಬಾ ಸಮಯಕ್ಕೆ ಹೆಸರುವಾಸಿಯಾದಂಥವ್ರು ರಾಮಾಂಜನಮ್ಮನವರು. 9 ಗಂಟೆಗೆ ಬಂದ್ರೆ 4-4:15 5 ಗಂಟೆವರೆಗೂ ಕಾಲೇಜಾಗಿ ಇರ್ತಿದ್ದಂಥವ್ರು. ಒಂದು ಕ್ಲಾಸನ್ನ ಬಿಡ್ತಿರ್ಲಿಲ್ಲ. ನನ್ನ ಸಿಲೆಬಸ್ ಮುಗಿತಿಲ್ಲ ಅಂತಾನೆ ಹೇಳ್ತಿದ್ದವ್ರು. ಯಾವಾಗಲೂ ಕ್ಲಾಸಾಗೆ ಇರ್ತಿರಲ್ಲ ಮೇಡಮ್ ಅಂದ್ರೆ ನನ್ನ ಸಿಲೆಬಸ್ಸೇ ಮುಗಿದಿಲ್ಲ ಅಂತವ್ರು. ಬಹುಶಃ ಇವತ್ತಿನ ದಿನಗಳಲ್ಲಿ ಯುವ ಉಪನ್ಯಾಸಕರಿಗೆ ಒಂದು ರೀತಿ ಸ್ಫೂರ್ತಿಯಾಗಿದ್ದಂಥವ್ರು ರಾಮಾಂಜನಮ್ಮನವರು. ಅವರು ನಿವೃತ್ತಿ ಆದಾಗಲೂ ಕೂಡ ಅವರಿಗೆ ಸನ್ಮಾನ ಮಾಡಿದ್ವಿ. ಆದ್ರೆ ವೇದಿಕೆಯಲ್ಲಿ ಕುಣಿಸಿರ್ಲಿಲ್ಲ, ಅದಕ್ಕಾಗಿ ವೇದಿಕೆಗೆ ಕರೆಸಿದ್ವಿ. ಜೊತೆಗೆ ನಮ್ಮ ಆಡಳಿತ ವಿಭಾಗದಲ್ಲಿ ಕುಮಾರ್ ಸರ್ ತುಂಬಾ ಪ್ರಾಮಾಣಿಕರು. ಜೊತೆಗೆ ಕ್ಲೀನ್ ಹ್ಯಾಂಡ್ ಅಂತ ಏನು ಕರಿತೇವೆ. ಜೊತೆಗೆ ಕಾನೂನುಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ದಂಥವ್ರು. ಬಹುಶಃ ನಮ್ಮ ಕಾಲೇಜಿನ ಪರವಾಗಿ ಚೆನ್ನಾಗಿ ಕೆಲಸವನ್ನ ಮಾಡಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತಾ, ವಿಶೇಷವಾಗಿ ಪದ್ಮನಾಭರವರು ಈ ತಿಂಗಳು 29ಕ್ಕೆ ನಿವೃತ್ತಿ ಆಗ್ತಿದ್ದಾರೆ. ನಮ್ಮಲ್ಲಿ ವ್ಯವಸ್ಥಾಪಕರಿದ್ದಾರೆ. ಅವರು ಕೂಡ ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನ ಹೇಳ್ತಾ, ಜೊತೆಗೆ ನಮ್ಮಲ್ಲಿ ಎಲ್ಲ ವಿಭಾಗಗಳು, ಕಾಮರ್ಸ್ ವಿಭಾಗದಲ್ಲಿ ನಮ್ಮ ಕಿರಣ್ ಟೀಮ್ ತುಂಬಾ ಕೆಲಸವನ್ನ ಮಾಡಿದೆ. ವಿಶೇಷವಾಗಿ ನಮ್ಮ
ಕನ್ನಡ ವಿಭಾಗದಲ್ಲಿ ಕುವೆಂಪು